ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾವು ಇವಾಗ ನಮ್ಮ ಕೋಳಿ ಸೆಕ್ಷನ್ ಕಡೆ ಹೋಗಿ ಬರೋಣ. ಏನೇನಿದೆ ಸ್ಟೇಟಸ್ ಚೆಕ್ ಮಾಡ್ಕೊಂಬರೋಣ. ಕೋಳಿಗಳೆಲ್ಲ ಆರಾಮಾಗಿದ್ದಾವ. ನೀರು ಸ್ವಲ್ಪ ಕಡಿಮೆ ಇದೆ, ಡ್ರಿಂಕರಲ್ಲಿ ನೀರು ಹಾಕಬೇಕಾ. ಫುಡ್ಡು ಇದೆ, ಮೊಟ್ಟೆ ಬೇರೆ ಹಾಕಿದಾವ. ಮೂರು ಮೊಟ್ಟೆ ಹಾಕಿದಾವ. ಆಲ್ಮೋಸ್ಟ್ ಆಲ್ ಎಲ್ಲ ಬರ್ಡ್ಸ್ ಆ್ಯಕ್ಟಿವ್ ಇದ್ದಾವ, ಯಾವುದೇ ಸಮಸ್ಯೆಗಳಿಲ್ಲ. ಇದೆ ಅಲ್ರಿ, ಈಗ ಕ್ಲೀನ್ ಇದೆ, ಪ್ರಾಪರ್ ಮೇಂಟೈನ್ ಮಾಡಿದ್ದೇವೆ. ಮಾರ್ನಿಂಗ್ ಇನ್ಸ್ಪೆಕ್ಷನ್ ಮಾಡಿ ಆಯಿತಾ, ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಫುಡ್ ಇದೆ, ಸ್ವಲ್ಪ ನೀರು ಆಮೇಲೆ ಸಂಜೆ ಹಾಕಬೇಕಾ ಕ್ಲೋಸ್ ಮಾಡೋ ಟೈಮಲ್ಲಿ. ನೋಡೋಣ, ಇವತ್ತು ಇದ್ದರೆ ನಾನೇ ಹಾಕ್ತೀನಿ, ಇಲ್ಲ ಅಂತಂದರೆ ಯಾರಾದರೂ ಹಾಕಿರ್ತಾರೆ. 3 ಮೊಟ್ಟೆನೂ ಹಾಕಿದಾವ. ನಾವಿವಾಗ ಹೊಡೋಣ ಇಲ್ಲಿಂದ. ಬಿಸಿಲು ತುಂಬ ಇರೋದ್ರಿಂದ ಗಿಡಗಳು ಒಣಗ್ತಿದ್ದಾವ. ನೀರು ಹಾಕಬೇಕಿತ್ತು ಗಾರ್ಡನ್ಗೆ. ನಿನ್ನೆ ಆಚೆ ಹೋಗಿದ್ದೆ, ಇಂಟರ್ವ್ಯೂ ಸಂಬಂಧ ಹಾಕೋಕ್ಕಾಗಿರಲಿಲ್ಲ. ನೋಡೋಣ, ಆಮೇಲೆ ವರ್ಕ್ ಎಲ್ಲ ಮುಗಿದಾದ್ಮೇಲೆ ಹಾಕೋಣ ಅಂತ. ಇಲ್ಲಿ ನೋಡ್ರಿ, ಇವ ಸ್ಟೆಫಿ ಆರಾಮ್ ಮಕ್ಕೊಂಡಿದ್ದಾನೆ. ಆಲ್ಮೋಸ್ಟ್ ಮಾರ್ನಿಂಗ್ದ ಎಲ್ಲ ಕೆಲಸ ಮುಗಿತಾ. ಇವಾಗ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆದಮೇಲೆ ಟಿಫಿನ್ ಮಾಡೋಣ. ಸ್ನಾನಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲೇ ಸ್ವಲ್ಪ ನಮ್ಮ ಹೈಡ್ರೋಫೋನಿಕ್ಸ್ಗೆ ನೀರು ಹಾಕಿ ಹೋಗೋಣ. ನೀವು ಇಲ್ಲಿ ನೋಡ್ತಿದ್ದೀರಿ, ಸಣ್ಣ ಸಣ್ಣ ಮೊಳಕೆಗಳು ಬಂದಿದ್ದಾವೆ. ನಮ್ಮದು ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿತಾ. ನಾವಿವಾಗ ಸ್ನಾನ ಮಾಡಿಕೊಂಡೆ ಮುಂದಿನ ವಾಕ್ನ ಸ್ಟಾರ್ಟ್ ಮಾಡೋಣ. ನಮ್ಮದು ಮುಂಜಾನೆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ಇವಾಗ ನಮ್ಮ ಎಡಿಟಿಂಗ್ ರೂಮಿಗೆ ಬರ್ತಾಯಿದ್ದೇವೆ. ನಿನ್ನೆ ನಾನು ಪೌಲ್ಟ್ರಿ ವಿಸಿಟ್ ಮಾಡಿದೆ, ಅಂದರೆ ಒಂದು ಫೌಂಡರ್ ಆ್ಯಂಡ್ ಓನರ್ನ ಭೇಟಿ ಮಾಡಿದೆ, ಇಂಟರ್ವ್ಯೂ ಮಾಡಿದೆ. ಸಖತ್ತಾಗಿತ್ತು ಮತ್ತು ನಿನ್ನೆ ಟೈಮ್. ಅದು ಇವಾಗ ಎಡಿಟಿಂಗ್ ಮಾಡಬೇಕು. ಬಟ್ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ವೆರಿ ರಿಸೋರ್ಸಿಬಲ್ ಪರ್ಸನ್, ವೆರಿ ನಾಲೆಜಬಲ್ ಪರ್ಸನ್, 25 years ಆಫ್ ಎಕ್ಸ್ಪೀರಿಯನ್ಸ್. ಇನಿಷಿಯಲಿ ಡಾಕ್ಟರ್ ಅವರ ಏನಪ್ಪ ಅಂತಂದ್ರೆ ಪೌಲ್ಟ್ರಿ ಇಂಡಸ್ಟ್ರಿ ಒಳಗಡೆ 25 years, ಅಂದರೆ 25 years ಫೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಲೇಯರ್ ಎಗ್ ಪ್ರೊಡಕ್ಷನ್ 25 years. ಅಲ್ಟಿಮೇಟ್ ನಾಲೆಜ್ ಅಂತ ಹೇಳ್ಬೋದು. ಸಖತ್ತಾಗೈತೆ. ನಿನ್ನೆ ಅವ್ರ ಜೊತೆ ಮಾತಾಡಿದ್ದೆ. ಇವಾಗ ಅದೇ ವರ್ಕ್ ಮಾಡೋಣ. ಹಾಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ನಾವಿವಾಗ ಎಡಿಟಿಂಗ್ ಮಾಡೋಕ್ಕೆ ಫೈಲ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀವಿ. ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಆದಮೇಲೆ ಎಡಿಟಿಂಗ್ ವರ್ಕ್ನ ಸ್ಟಾರ್ಟ್ ಮಾಡೋಣ. ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಾಯ್ತಾ. ನೋಡ್ರಿ, ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಪ್ರೀಮಿಯರ್ ಪ್ರೋದ ಎಡಿಟಿಂಗ್ ಟಚ್ ಬಿಟ್ಟಿದ್ದಕ್ಕೆ ಎಲ್ಲನೂ ಮರ್ತೋಗ್ಬಿಟ್ಟೈತಿ. ಎಲ್ಲನೂ ಗೂಗಲ್ ಮಾಡಿ 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 ಎಡಿಟ್ ಮಾಡೋ ಪರಿಸ್ಥಿತಿ ಬಂದೈತಿ. ಏನು ಮಾಡೋದು, ವರ್ಕ್ ಮಾಡಿದ್ರೆ ಮುಗಿಯವತ್ತು 3 ತಾಸು ಹತ್ಕೊಂತ. ಇನ್ನೂ 2 ಕ್ಲಿಪ್ಪಿಂಗ್ಸು ನಾನು ಎಡಿಟಿಂಗ್ ಮಾಡಿಲ್ಲ. ಅದರಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದರೆ ಏನು ನಾನು ಲೋಕಲ್ ಮಾರುತಿ ಫೀಡ್ಸ್ ಅಂತ ಕಂಪ್ನಿ ಜಾಯ್ನ್ ಆಗಿದೆ. ಮಾರುತಿ ಫೀಡ್ಸ್ ಪ್ರೈವೇಟ್ ಅಂತ ಹೇಳ್ತಾರೆ. ಅಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ಮೇಲೆ 2001 ಆನ್ವರ್ಡ್ಸಿಂದ ನಾವು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. 2 ಬಿಸ್ನೆಸ್ ಮಾಡಿದ್ವಿ. ಒಂದು
ಮಾರ್ನಿಂಗ್ ಜನರೇಷನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್. ನಾನು ಚೆನ್ನಾಗಿದೆ, ನೀವೆಲ್ಲ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಒಂದು ವಿಭಿನ್ನವಾದ ಪ್ರಯತ್ನ ಮತ್ತೆ ಏನಂತಂದ್ರೆ ಪ್ರತಿದಿನ ಒಂದು ಡೆಫಿನೇಷನ್ ಯಪ್ಪ ದೇವ್ಡ, ಇವತ್ತಂತೂ ಈ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಅಂತೂ ಆಗಂಗಿಲ್ಲ. ನಾವು ಇವಾಗ ಸ್ವಲ್ಪ ಆಚೆ ಹೋಗೋಣ. ಟೈಮ್ ಇವಾಗ 6 ಗಂಟೆ 2 ನಿಮಿಷ. ನಮ್ಮ ಕೋಳಿಗಳು ಹೆಂಗಿದೆ ನೋಡ್ಕೊಂಡು ಲಾಕ್ ಮಾಡ್ಕೊಂಡ್ಬಂಡ್ರಿ ಹೊರಡೋಣ ಬನ್ರಿ. ವಾ, ಫುಡ್ ಇದೆ, ನೀರು ಸ್ವಲ್ಪ ಇದೆ, ಇದರಲ್ಲಿ ಎಲ್ಲ ಫುಡ್ ಖಾಲಿಯಾಗಿದೆ. ಕೋಳಿಗಳೆಲ್ಲ ಆ್ಯಕ್ಟಿವ್ ಇದಾವೆ. ನೀರು ನಾಳೆ ಬೆಳಗ್ಗೆನೇ ಚೇಂಜ್ ಮಾಡೋಣ. ಹಾಗಿದ್ರೆ ಇವಾಗ ಲಾಕ್ ಮಾಡ್ಕೊಂಡು ಹೊರಡೋಣ ನಾವಿಲ್ಲಿಂದ. ಯೂಶ್ವಲಿ ನಾನು ಸಂಜೆ ಲಾಕ್ ಮಾಡೋಂಗಿಲ್ಲ, ಭಾಳ ರೇರ್. ಯಾಕಪ್ಪ ಅಂತಂತಂದ್ರೆ ಯಾವುದಾದ್ರು ಮೀಟಿಂಗ್ಸ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಇದು ಹೊರಗಡೆ ಹೋಗ್ಬಿಟ್ಟಿರ್ತೇನೆ. ಮನೇಲಿ ಯಾರಾದರೂ ಇದ್ರೆ ಮಾಡಿರ್ತಾರ, ಇಲ್ಲಪ್ಪ ಅಂತಂದ್ರೆ ಕೆಲವೊಂದು ಟೈಮ್ ನಾನೇ ಮಾಡಿರ್ತೇನೆ. ಈ ಥರ ಇವತ್ತು ಅವೈಲೇಬಲ್ ಇದ್ದೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಸೆಕೆಂಡ್ ಒಂದು ಇನ್ಸ್ಪೆಕ್ಷನ್ ಮುಗೀತಾ, ಕೋಳಿ ಎಲ್ಲ ಆರಾಮಾಗಿ ಚೆಕ್ ಮಾಡಿ ಆಯಿತು. ಫುಡ್ ಇದೆ ಅಂತ ನೋಡೈತೆ. ಲಾಕ್ ಮಾಡಿದ್ವಿ ನಾವು ಫಾರ್ಮ್ನ. ಸ್ಟೆಫಿಮ ಊಟಕ್ಕೆಲ್ಲ ಹಾಕಿದ್ವಿ, ಇವಾಗ ನೀರೂ ಇಟ್ಟಿದ್ದಾರೆ. ಇಲ್ಲ ಪ್ರಾಬ್ಲಮ್ ಇದೆ, ಬೇಸಿಗೆ ತುಂಬ ಜಾಸ್ತಿ ಇರೋದ್ರಿಂದ ಮೊನ್ನೆ ನೀರು ಹೊಡೆದಿದ್ದೆ, ಮತ್ತೆ ಒಣಗಿಬಿಟ್ಟಿದೆ. ಮತ್ತೆ ನೀರು ಹಾಕ್ಬೇಕು ಇವಾಗ. ಇದೇನು ನೋಡ್ತಿದ್ರಿ, ಇದು ಫಾರ್ಮ್ ಇದೆ. ಈ ಫಾರ್ಮ್ ಒಳಗಡೆ ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರ್ಸ್ ಮಾಡಿದೆ. ಇವಾಗ ಅದಕ್ಕೆ ಸ್ವಲ್ಪ ಮೆಶ್ ಹಾಕಬೇಕು, ಯಾಕಂದರೆ ಕೋಳಿಗಳು ಹೊರಗಡೆ ಓಡಾಡಲಿ ಅನ್ನೋ ಉದ್ದೇಶದಿಂದ. ನಮ್ಮದು ಬಾಳೆ ಗಿಡ ಗೊನೆ ಬಿಡ್ತಾ ಇದೆ, ಅದಕ್ಕೋಸ್ಕರ ಸ್ಟಾಪ್ ಇದೆ. ಅದು ಗೊನೆ ಬಿಟ್ಟ ತಕ್ಷಣ ಮೆಶ್ ಹಾಕೋದೆ. ಇನ್ನು ಸ್ವಲ್ಪ ಕೋಳಿ ಜಾಸ್ತಿ ತರೋಣಂತೆ. ನಾವು ಇವಾಗ ಹೊರಡೋಣಪ್ಪ, ಸ್ವಲ್ಪ ಹಂಗೆ ಹೋಗಿ ವಾಕ್ ಮಾಡ್ಕೊಂಬರೋಣ. ಹೈಡ್ರೋಫೋನಿಕ್ಸ್ ಸೆಕೆಂಡ್ ರೌಂಡು ನೀರು ಹಾಕಿ ಆಯಿತಾ, ಬರ್ತಾಯಿದೆ. ಇವಾಗ ಮೊಳಕೆ ಹೊಡಿತಾ ಇದ್ದಾವೆ. ಇನ್ನೊಂದು 3 ದಿನ ಹೋಗುತ್ತೆ. ಮೇ ಬಿ ಇವತ್ತಿನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಂಗಿಲ್ಲ, ನೋಡೋಣ ಯಾವಾಗ ಕಂಪ್ಲೀಟ್ ಆಗ್ತೈತಿ ಏನು ಅನ್ನೋದನ್ನು. ಎಡಿಟಿಂಗ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಲ್ಲ. ಇವಾಗ ಸ್ವಲ್ಪ ನಮಗೆ ಮಾರ್ಕೆಟಿಂಗ್ ಕೆಲಸ ಇದೆ, ಟೀ ಕುಡ್ಕೊಂಡು ಮಾರ್ಕೆಟಿಂಗ್ ಹೋಗೋಣ. ಜಸ್ಟ್ ನಾವು ಮಾರ್ಕೆಟಿಂದ ಬಂದೈತೆ, ಸ್ವಲ್ಪ ಕೆಲಸಗಳಿದ್ದು ಅದು ಪೆಂಡಿಂಗ್ ಇತ್ತು. ಟೈಮ್ ಇವಾಗ ನೈಟ್ 9 ಗಂಟೆ ಆಗಿದೆ. ಎಂದಿನಂತೆ ಇವತ್ತಿನ ಬ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.